ಕಳೆದ 3ನೇ ವರ್ಷದಲ್ಲಿ ನಾವು ಬಂದಿದ್ವಿ. ಡಿಸೀಸ್ ಬಂದು ತುಳಿಕೊಳ್ಳೋ ರೋಗ ಎಲ್ಲ ಬಂದಿದ್ವಿ. ಪ್ರೋಸೆಸ್ ಆಗಿ 3 ವರ್ಷ ಬಳಸಿರೋ ನಿಮ್ ಗಿಡಗಳು ಬದಲಾವಣೆ ನೋಡ್ಬೋದು. ನೆಲ ಮಾತ್ರ ಸಖತ್ ಮೃದು ಇದೆ. 2, 3, 4, 5, 6, 7, 8, 9 ಮನೆ ಹೊಡೆದಿದೆ ನೋಡಿ. ಸಿಪ್ಪೆ ಎಷ್ಟು ತೆಳುಪಿದೆ. ನಮಸ್ತೆ ರೈತ ಬಾಂಧವರೇ, ಇವತ್ತು ನಾನು ಶಿರಾ ತಾಲೂಕಿನ ಸಾವಯವ ಕೃಷಿ ರೈತರಾದ ರಾಜು ಅವ್ರ ತೋಟದಲ್ಲಿ ಬಂದಿದ್ದೀನಿ. ಅವ್ರ ಪರಿಚಯ ಅವ್ರನ್ನ ಮಾಡ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ರಾಜು ಅಂತ. ನಮ್ದು ಗೌಡಗೆರೆ ಹೋಬಳಿ, ಶಿರಾ ತಾಲೂಕು, ಬ್ರಹ್ಮಸಂದ್ರ. ಈಗ ಕಳೆದ 3ನೇ ವರ್ಷದಲ್ಲಿ ನಾವು ಬಂದಿದ್ವಿ. ನಿಮ್ಮ ತೋಟದಲ್ಲಿ ಡಿಸೀಸ್ ಬಂದು ಸುಳಿಕೊಳ್ಳೋ ರೋಗ ಎಲ್ಲ ಬಂದಿದ್ವಿ. ನವೆಂಬರ್ 24ರಂಗ್ ಬಂದಿದ್ವಿ. ಹೌದು, ಅವತ್ತಿನ ಫೋಟೋಗಳು ಇದೆ. ಹೌದು, ಇವತ್ತಿಗೂ ಚೇಂಜಸ್ ನೋಡೋದು. ಈಗ 3 ವರ್ಷದಿಂದ ನೀವು ಕೃಷಿ ಮಾಡ್ತಿದ್ದೀರಾ, ಅದರಲ್ಲೂ ಡಾಕ್ಟರ್ ಸಾಲ್ ಜೈವಿಕ ಗೊಬ್ಬರ ಬಳಸ್ಕೊಂಡು. ಈ ಜೈವಿಕ ಗೊಬ್ಬರ ಬಳಸಿದ ಮೇಲೆ ನಿಮ್ಮ ತೋಟದಲ್ಲಿ ಏನೇನ್ ಬದಲಾವಣೆ ಇದೆ ಸರ್? ಎರೆಹುಳ ಉತ್ಪತ್ತಿ ಆಗಿದೆ. ನೆಲ ಮಾತ್ರ ಸಖತ್ ಮೃದು ಇದೆ. ಬಹಳ ಚೆನ್ನಾಗೈತೆ ಸರ್. ಸರ್, ನೀವು ಇಂಥ ಜೈವಿಕ ಗೊಬ್ಬರಗಳನ್ನ ಅತಿ ಹೆಚ್ಚಾಗಿ ಬಳಸ್ಕೊಂಡ್ರು ನಿಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಿ, ಬೇರುಗಳ ಅಭಿವೃದ್ಧಿ ಜಾಸ್ತಿ ಆಗಿ, ಅತಿ ಹೆಚ್ಚು ಪೋಷಕಾಂಶ ತಗೊಂಡಾಗ ನೋಡ್ಬೋದು. ಇವತ್ತು 5ನೇ ವರ್ಷ ತೋಟ. ಹೌದು, ಡಿಸೆಂಬರ್ ಬಂದ್ರೆ 5 ವರ್ಷ ತುಂಬುತ್ತೆ. ಹೋದ ವರ್ಷ ಎಷ್ಟಾಯ್ತು ಸರ್? ಆಲೆ ಕಟ್ ಮಾಡಿದ್ಮೇಲೆ ಬಂದಿರಿ ಸರ್. ಆಲೆ 2 ಗೊನೆ 3 ಗೊನೆ ಕಟ್ ಆಗಿದೆ. ನಾವು 3 ಲಕ್ಷ ಕೊಟ್ಟಿದ್ವಿ. ಈಗ 3ನೇ ಕೊಯ್ಲು ಆಗಿ ಇನ್ನು ತೋಟ ಚೆನ್ನಾಗಿ ಇಷ್ಟು ಈಗ ಆಲ್ರೆಡಿ 2 ಗೊನೆ 3 ಗೊನೆ ಒಯ್ದೆ, 2 ಕಟಾವ್ ಆಗಿದೆ. ಹೌದೌದು. ಅದಲ್ಲದೆ ನೀವು ಬೇರೆ ಬೇರೆ ಯಾವ್ಯಾವ ಬೆಳೆ ಬೆಳೆಸಿದ್ರ ಸರ್? ನಾವು ಶೇಂಗಾಕ್ಕೂ ಹಾಕಿದ್ವಿ, ಆಮೇಲೆ ಕ್ರಾಸ್ ಹತ್ತಿಗೂ ಹಾಕಿದ್ವಿ. ಸೂಪರ್ ಇಳುವರಿ ಸರ್. ಒಂದಕ್ಕೂ ನಾನು ಬೀಜೋಪಚಾರ ಮಾಡಿ ಚೆನ್ನಾಗೇ ಬಂದಿದೆ, ಏನ್ ತೊಂದ್ರೆ ಇಲ್ಲ ಸರ್. ಯಾವಾಗ ಈ ಮೈಕ್ರೋ ಆರ್ಗಾನಿಸಮ್ಗಳು ಮಣ್ಣಲ್ಲಿ ಹೆಚ್ಚಿಸ್ಕೊಂತಿರೋ, ಗಿಡಗಳಿಗೆ ಪೂರಕ ವಾತಾವರಣ ಯಾವ ಸೃಷ್ಟಿ ಆಗುತ್ತೋ, ಅತಿ ಹೆಚ್ಚು ಪೋಷಕಾಂಶಗಳು ಗಿಡಕ್ಕೆ ಯಾವ ಸಿಗುತ್ತೋ, ಈ ತರ ಆರೋಗ್ಯವಾದ ಬೆಳೆ ಬರುತ್ತೆ. ಈಗ 3ನೇ ವರ್ಷದಲ್ಲಿ ಬಂದಿದ್ವಲ್ಲ, ಸುಳಿ ಕೊಳೆ ರೋಗಕ್ಕೆಲ್ಲ ನಾವು ಮಾಹಿತಿ ಕೊಟ್ಟೋದ್ಮೇಲೆ ನೀವು ಅವಾಯ್ಡ್ ಮಾಡ್ಕೊಂಡು ನಮ್ಮನ್ನು ಫಾಲೋ ಅಪ್ ಮಾಡ್ಕೊಂಡು ಯಾವಾಗ ಕಂಟಿನ್ಯೂ ನೀವು ಪ್ರೋಸೆಸ್ ಆಗಿ 3 ವರ್ಷ ಬಳದ ನಿಮ್ ಗಿಡಗಳು ಬದಲಾವಣೆ ನೋಡ್ಬೋದು. ಅವತ್ತಿಗೂ ಇವತ್ತಿಗೂ ಗಿಡಗಳು ವ್ಯತ್ಯಾಸ ನೋಡ್ಬೋದು, ಬೆಳೆಗಳು ನೋಡ್ಬೋದು. 5 ವರ್ಷಕ್ಕೆ ಈ ತರ ಈಲ್ಡ್ ನೋಡ್ಬೋದು. ಹೌದು ಸರ್. ಸರ್, ನಾನು ಡಾಕ್ಟರ್ ಸಾಯಿಲ್ ಬಳಸಿದ್ದೀನಿ. ಬಳಸಿರೋದ್ರಿಂದ ನೋಡಿ ಸರ್, ಇದು ಗಿಡ ಬಂದು 1, 2, 3, 4, 5, 6, 7, 8, 9 ಗೊನೆ ಹೊಡೆದಿದೆ. 9 ಗೊನೆಯಲ್ಲಿ ಈಗ ಆಲ್ರೆಡಿ 3 ಕಟಾವಾಗಿದೆ. ಇನ್ನ ಒಂದು ಇಲ್ಲಿ ಪೂಜೆಗೆ ಒಂದು ಗೊನೆ ಕಿತ್ಕೊಂಡಿದ್ದಾರೆ, ಒಂಬಳೆನೆ. ಹಂಗಾಗಿ ನೋಡಿ, ಇದರಲ್ಲಿ ಎಷ್ಟು ದಪ್ಪ ಅಡಿಕೆ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀವಿ. ನೋಡಿ ಎಷ್ಟು ದಪ್ಪ ಇದೆ, ಚೆನ್ನಾಗಿರುತ್ತೆ, ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನೋಡಿ ಸಿಪ್ಪೆ, ನೋಡಿ ಸಿಪ್ಪೆ ಎಷ್ಟು ತೆಳುಪಿದೆ ನೋಡಿ. ನೋಡಿದ್ರಲ್ಲ ರೈತ ಬಂದವರೇ, ಇದೇ ರೀತಿ ನಿಮಗೆ ಸಾವಯವ ಕೃಷಿ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸಿರಾ ಪ್ರತಿನಿಧಿಯಾಗಿ ನಾಗರಾಜ್ ಮಾತಾಡ್ತಾ ಇದ್ದೀನಿ. ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು 9880360870. ಥ್ಯಾಂಕ್ ಯು ಸರ್.